ಕೆಆರ್ ಮಾರ್ಕೆಟ್ ಸಮೀಪದಿಂದ ಅಂಕಿತಾ ಮತ್ತೆ ಕಾಡು ಮಲ್ಲೇಶ್ವರ ದೇಗುಲದಿಂದ ಪ್ರಗತಿ ನನ್ನೊಟ್ಟಿಗೆ ಲೈವ್ ನಲ್ಲಿ ಇದ್ದಾರೆ. ಮೊದಲಿಗೆ ಅಂಕಿತಾರನ್ನ ಮಾತಾಡಿಸ್ತೀನಿ. ಅಂಕಿತಾ, ನಾವು ನೋಡ್ತಾ ಇದ್ವಿ ಈಗಷ್ಟೇ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟೆ ಹೇಗಿದೆ ಅಂತ. ಸೊ ಅದೇ ಹೇಳುತ್ತೆ ಯುಗಾದಿಯ ಸಂಭ್ರಮ ಹೇಗಿದೆ ಅಂತ ಆ ಬಗ್ಗೆ ತಿಳಿಸೋದಾದ್ರೆ. ವಿಜಯ್, ನಾಡಿನೆಲ್ಲೆಡೆ ಇವತ್ತು ಯುಗಾದಿಯ ಸಂಭ್ರಮ. ಹಾಗಾಗಿ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇವತ್ತು ಹಬ್ಬದ ವಾತಾವರಣ ಜೋರಾಗಿದೆ. ಅದರಂತೆ ಕೆಆರ್ ಮಾರುಕಟ್ಟೆಯಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಜನ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೂ, ಹಣ್ಣು ಜೊತೆಗೆ ಪೂಜಾ ಸಾಮಗ್ರಿಗಳೇನಿದೆ ಅದನ್ನ ಈ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿಯನ್ನ ಮಾಡುವಂತಹ ಕೆಲಸವನ್ನ ಜನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂಥದ್ದು. ಈಗಲೂ ಕೂಡ ಜನ ಕಡಿಮೆ ಆಗಿಲ್ಲ. ಇವತ್ತು ಕೂಡ ಅಂದ್ರೆ ಹೂ ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿರುವಂಥದ್ದು. ಅಂದ್ರೆ ಹಣ್ಣುಗಳು ನಾರ್ಮಲ್ ಡೇಸ್ ಅಲ್ಲಿ ಇದ್ದಂತಹ ಬೆಲೆಗಿಂತ ಇವತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಅಂತ ಹೇಳಿ ಜನ ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಹೂಗಳೇನಿದೆ ಹೂಗಳ ರೇಟ್ ಕೂಡ ಇವತ್ತು ಜಾಸ್ತಿ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ರೇಟ್ ಜಾಸ್ತಿ ಆದ್ರೂ ಕೂಡ ಜನ ಮಾತ್ರ ಹೂ ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ. ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಸಾಕಷ್ಟು ಜನ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಬೇಕಾದಂತಹ ಎಲ್ಲಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಕೊಂಚ ಮಟ್ಟಿಗೆ ಜನ ಕೂಡ ಕಡಿಮೆ ಆಗಿರುವಂಥದ್ದು. ಯಾಕಂತಂದ್ರೆ ಬರುವವರು ಬೆಳಗ್ಗೆನೆ ಬಂದು ಎಲ್ಲಾ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಹಬ್ಬ ಇರೋದ್ರಿಂದ, ಕಂಟಿನ್ಯೂಸ್ ರಜೆ ಇರೋದ್ರಿಂದ ಸಾಕಷ್ಟು ಜನ ಬೆಂಗಳೂರು ಬಿಟ್ಟು ತಮ್ಮ ಊರಿನತ್ತ ಮುಖ ಮಾಡಿರುವಂಥದ್ದು. ಹಾಗಾಗಿ ಜನರ ಸಂಖ್ಯೆ ಈಗ ಕೊಂಚ ಇಳಿಕೆ ಆಗಿದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡಿಬಾರ್ದು, ಅಂದ್ರೆ ಜನ ಸೇರುವಂತಹ ಸಂದರ್ಭದಲ್ಲಿ ಮೊಬೈಲ್ ಕಳ್ಳತನ ಅಥವಾ ಇನ್ನೇನಾದ್ರೂ ಕಳ್ಳತನ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅದರ ಮೇಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಕಣ್ಣನ್ನ ಇಟ್ಟಿರುವಂಥದ್ದು. ಮತ್ತೊಂದು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ವಿಜಯ್, ನೋಡ್ತಾ ಇರ್ಬೋದು ಯಾವಾಗಲೂ ಕೆಆರ್ ಮಾರುಕಟ್ಟೆಯ ರಸ್ತೆಗಳು ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅದರಲ್ಲೂ ಕೂಡ ಬೆಳಗ್ಗಿನ ಹೊತ್ತಲ್ಲಿ ಅಂದ್ರೆ ಗಾಡಿ ಮೂವ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸಂಡೇನೂ ಅಷ್ಟೇ ಕಂಟಿನ್ಯೂಸ್ ಆಗಿ ವೆಹಿಕಲ್ಗಳು ಬರ್ತಾನೆ ಇರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಈ ಕೆಆರ್ ಮಾರುಕಟ್ಟೆಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಆದ್ರೆ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಅದಕ್ಕೆ ಕಾರಣ ಎಲ್ಲರೂ ಕೂಡ ಊರಿನತ್ತ ಮುಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ವೆಹಿಕಲ್ಗಳ ಸಂಖ್ಯೆ ಕೂಡ ಕಡಿಮೆ, ಜೊತೆಗೆ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ. ಮತ್ತೊಂದು ಕಡೆ ಪ್ರಗತಿ ಸದ್ಯ ಕಾಡು ಮಲ್ಲೇಶ್ವರನ ಸನ್ನಿಧಾನದಲ್ಲಿದ್ದೀರಿ. ಹೇಗಿದೆ ಯುಗಾದಿ ಸಂಭ್ರಮ? ವಿಜಯ್, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನವನ್ನ ಯುಗಾದಿ ಹಬ್ಬ ಅಂತ ಸಂಭ್ರಮಿಸ್ತಾರೆ. ಆಸ್ತಿಕ ವರ್ಗದವರ ಪಾಲಿಗೆ ಇದು ಅತಿದೊಡ್ಡ ಹಬ್ಬ ಅಂತ ಹೇಳ್ಬೋದು. ಸದ್ಯ ಕಾಡು ಮಲ್ಲಿಕಾರ್ಜುನ ದೇವಾಲಯದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಸೇರಿರುವಂಥದ್ದು. ನಾನೊಂದ್ಸಲ ದೃಶ್ಯದಲ್ಲಿ ನಿಮ್ಗೆ ಅದನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಈ ಭಾಗದಲ್ಲಿ ಬೆಳಗ್ಗೆಯಿಂದಲೇ ಕೂಡ ವಿಶೇಷ ರೀತಿಯಾದಂತಹ ಪೂಜೆ ಆಗ್ಲಿ, ಅಭಿಷೇಕ ಆಗ್ಲಿ ಅದೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಯುಗಾದಿ ಅಂತ ಹೇಳಿದ್ರೆ ಅದು ಹೊಸ ವರ್ಷದ ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಸೊ ಹಾಗಾಗಿ ಹೊಸ ವರ್ಷವನ್ನ ಸಂಭ್ರಮಿಸುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಜನಸಾಮಾನ್ಯರು ಬಂದಿರುವಂತದ್ದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕಾಡು ಮಲ್ಲಿಕಾರ್ಜುನ ನಗರದ ಹೃದಯ ಭಾಗದಲ್ಲಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಪೂಜೆ ಅಭಿಷೇಕವನ್ನ ಜನರು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಯುಗಾದಿಯಿಂದ ಹೇಗೆ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೋ ಅದೇ ರೀತಿ ತಮ್ಮ ಬದುಕಿನಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗ್ಲಿ, ಹೇಗೆ ಹಸಿರಿಗೆ ಉಸಿರು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಬದುಕಿಗೂ ಕೂಡ ಹೊಸ ಚೈತನ್ಯ ಕೊಡ್ಲಿ ಅಂತ ಜನಸಾಮಾನ್ಯರು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರೋದು. ನನ್ನ ಜೊತೆಗೆ ಕಾಡು ಮಲ್ಲಿಕಾರ್ಜುನ ದೇವಾಲಯದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಳಿ ಇವತ್ತಿನ ದಿನ ಏನು ವಿಶೇಷತೆ ಸರ್? ವಿಶೇಷತೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಮುಗ್ದಿ ವಿಶ್ವವಸು ಸಂವತ್ಸರಕ್ಕೆ ಈ ಒಂದು ಪ್ರಥಮ ದಿವಸ ವಿಶೇಷವಾಗಿ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಆಗಿದೆ. ಬೆಳಗ್ಗೆ ಇವಾಗ ರುದ್ರಾಭಿಷೇಕ ಆಗುತ್ತೆ. 9:00ವರೆಗೆ ರುದ್ರಾಭಿಷೇಕ ಇದೆ. ವಿಶೇಷವಾಗಿ ಸ್ವಾಮಿಗೆ ಈ ಸತಿ ಬಂದು ನಿರಂತರವಾಗಿ ಜಲಾಭಿಷೇಕ ಆಗ್ತಾ ಇರುತ್ತೆ. ಅದೊಂದು ಅಲಂಕಾರ ಮಾಡ್ತೀವಿ. ಅಮ್ಮನವ್ರಿಗೆ ಚಿನ್ನದ ಕವಚ ಹಾಕಿದ್ದೀವಿ. ಫುಲ್ ಎಲ್ಲ ಪೂಜೆಗಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು 10:00ವರೆಗೆ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ನಂತರ ವಿಶೇಷ ದರ್ಶನಗಳು ನಡೀತಾನೆ ಇರುತ್ತೆ. ಇಡೀ ದಿನ ಮುಚ್ಚಲ್ಲ, ಎಲ್ಲ ದರ್ಶನಗಳು ಮಾಡ್ಕೊತಾ ಇರ್ತಾರೆ. ಬಂದು ಪೂಜೆಗಳು ಮಾಡಿಸ್ಕೊಂಡು ಒಂದು ಪ್ರಸಾದ ತೊಗೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಯುಗಾದಿಯ ವಿಶೇಷತೆ ಏನು ಅಂತ? ಈ ಒಂದು ಹೊಸ ವರ್ಷ ನಮ್ಮ ಪಂಚಾಂಗದ ಪ್ರಕಾರ ಇದೆ. ನಮಗೆ ಒಂದು ಯುಗಾದಿ, ಈ ಒಂದು ಹೊಸ ವರ್ಷ, ನಮ್ಮ ಒಂದು ಹೊಸ ವರ್ಷಕ್ಕೆ ಒಂದು ತುಂಬ ವಿಶೇಷ. ಈ ಕ್ರೋಧಿ ನಾಮ ಸಂವತ್ಸರ ಮುಗಿಸಿ ಪಂಚಾಂಗದ ಪ್ರಕಾರ ಒಂದು ತುಂಬ ವಿಶೇಷವಾದ ಶುದ್ಧ ದಿನ ಇದು. ಸೊ
ವಿಜಯ್, ಇದಿಷ್ಟು ಇಲ್ಲಿರುವಂತಹ ಪ್ರಧಾನ ಅರ್ಚಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಚೈತ್ರ ಮಾಸದಿಂದಲೇ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಆಸ್ತಿಕ ವರ್ಗದವರ ನಂಬಿಕೆ. ಜೊತೆಗೆ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ ಈ ಯುಗಾದಿ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಬರುವಂತಹ ಜನರ ಸಂಖ್ಯೆಯೂ ಕೂಡ ಇಲ್ಲಿ ಡಬಲ್ ಇದೆ. ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಜನಸಾಮಾನ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ 9:00 ವಿಶೇಷವಾದಂತಹ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ಆ ಮಹಾಮಂಗಳಾರತಿಯನ್ನ ನೋಡೋದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ ಜನಸಾಮಾನ್ಯರು ಬರ್ತಾ ಇರುವಂತದ್ದು ನಿಜ. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.